ಹೆಣ್ಣು ಶಕ್ತಿಯ ಪ್ರತೀಕ, ತ್ಯಾಗದ ಗುರುತು. ಮಮತೆಯಂತೆಯೇ ಕೆಚ್ಚನ್ನು ತನ್ನ ಒಡಲಲ್ಲಿ ಅಡಗಿಸಿಟ್ಟ ದಿಟ್ಟೆ ಸ್ತ್ರೀ. ಮನೆ ಮಕ್ಕಳ ವಿಷಯದಲ್ಲಿ ಕಷ್ಟಗಳೇ ಬರಲಿ ಧೈರ್ಯವಾಗಿ ಎದುರಿಸುವ ನೀರೆ. ತನ್ನ ನಾಡಿಗೆ ಸಂಕಟ ಬಂದಾಗ ಸುಮ್ಮನಿರುತ್ತಾಳೆಯೇ? ಪರೋಕ್ಷವಾಗಿ ಸ್ವಾತಂತ್ರ್ಯ ವೀರರಿಗೆ ಉಣಬಡಿಸಿ ಹಸಿವು ತಣಿಸಿದ ಮಹಿಳೆಯರಂತೆಯೇ ಪ್ರತ್ಯಕ್ಷವಾಗಿ ಹೋರಾಟಕ್ಕಿಳಿದು ತಮ್ಮ ಜೀವನವನ್ನು ಸಮರ್ಪಿಸಿದ ಮಾನಿನಿಯರಿದ್ದಾರೆ. ಅಂತಹ ಧೈರ್ಯಶಾಲಿ ರಮಣೀಯರ ರೋಮಾಂಚಕ ವೃತ್ತಾಂತ ಇಂದಿನ ಇತಿಹಾಸ ಇಣುಕು ನೋಟ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ವಸಾಹತುಶಾಹಿಗಳನ್ನು ವಿರೋಧಿಸಿದ ವೀರಾಂಗನೆಯರ ವಿರೋಚಿತ ಕಥೆಗಳು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವದ ಭಾಗ. ಆಂಗ್ಲರ ಮುಷ್ಟಿಯಿಂದ ದೇಶವನ್ನು ಬಿಡಿಸಬೇಕೆಂದು ಸ್ವಾತಂತ್ರ್ಯದ ಕನಸು ಕಂಡು ಅದಕ್ಕಾಗಿ ಹೋರಾಟ ನಡೆಸಿದ ವನತಿಯರ ವೀರಗಾಥೆ ಇತಿಹಾಸದಲ್ಲಿ ಬೆರೆತು ಹೋಗಿದೆ. ರಾಣಿ ವೇಲು ನಾಚಿಯಾರ್ ತಮಿಳುನಾಡಿನ ಶಿವಗಂಗಾ ಪ್ರಾಂತ್ಯದ ರಾಣಿ. ವೀರಮಂಗೈ ಧೈರ್ಯಶಾಲಿ ಮಹಿಳೆ ವೇಲು ನಾಚಿಯಾರ್ ಅವರು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಯುದ್ಧ ಮಾಡಿದ ಮೊಟ್ಟ ಮೊದಲ ಭಾರತೀಯ ರಾಣಿ. ಅವರು 1780ರಿಂದ 1790ರವರೆಗೆ ತಮಿಳುನಾಡಿನ ಶಿವಗಂಗೆಯ ರಾಣಿಯಾಗಿದ್ದರು. ರಾಮನಾಥಪುರದ ರಾಜಕುಮಾರಿ ವೇಲು ನಾಚಿಯಾರ್ ಅನೇಕ ಯುದ್ಧ ವಿಧಾನಗಳಲ್ಲಿ ಮತ್ತು ಆಯುಧಗಳ ಬಳಕೆ, ವಲಾರಿ, ಸಿಲಂಬಂ, ಕುದುರೆ ಸವಾರಿ ಮತ್ತು ಬಿಲ್ಲುಗಾರಿಕೆ ಮೊದಲಾದ ಸಮರ ಕಲೆಗಳಲ್ಲಿ ತರಬೇತಿ ಪಡೆದಿದ್ದರು. ಇಂಗ್ಲಿಷ್, ಉರ್ದು ಮತ್ತು ಫ್ರೆಂಚ್ನಂತಹ ಭಾಷೆಗಳಲ್ಲಿ ಪ್ರವೀಣರಾಗಿದ್ದರು. ಆಕೆಯ ಪತಿ ಮುತ್ತು ವಡುಗನಾಥ ಪೆರಿಯಾ ಉದಯತೇವರ್ ಬ್ರಿಟಿಷ್ ಸೈನಿಕರೊಂದಿಗಿನ ಯುದ್ಧದಲ್ಲಿ ಕೊಲ್ಲಲ್ಪಟ್ಟಾಗ ವೇಲು ನಾಚಿಯಾರ್ ಬ್ರಿಟಿಷರೊಡನೆ ಸಂಘರ್ಷಕ್ಕಿಳಿದರು. ಈ ಅವಧಿಯಲ್ಲಿ ವೇಲು ನಾಚಿಯಾರ್ ಸೈನ್ಯವನ್ನು ಪುನರಚನೆ ಮಾಡಿದರು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅಭಿಯಾನವನ್ನು ನಡೆಸುವ ಗುರಿಯೊಂದಿಗೆ 1780ರಲ್ಲಿ ಮೈಸೂರಿನ ಅರಸ ಹೈದರ್ ಅಲಿಯೊಂದಿಗೆ ಮೈತ್ರಿ ಮಾಡಿಕೊಂಡರು. ಬ್ರಿಟಿಷರು ಮದ್ದುಗುಂಡುಗಳನ್ನು ಸಂಗ್ರಹಿಸಿಟ್ಟ ಸ್ಥಳವನ್ನು ಪತ್ತೆಹಚ್ಚಿ ಆತ್ಮಾಹುತಿ ದಾಳಿಯನ್ನು ಏರ್ಪಡಿಸಿ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದರು. ಕಳೆದುಕೊಂಡಿದ್ದ ತನ್ನ ಪತಿಯ ಸಾಮ್ರಾಜ್ಯವನ್ನು ಮರಳಿ ಪಡೆದರು ಮತ್ತು ಮುಂದಿನ 10 ವರ್ಷಗಳ ಕಾಲ ಶಿವಗಂಗೆಯ ಆಳ್ವಿಕೆ ನಡೆಸಿದರು. ವೇಲು ನಾಚಿಯಾರ್ 25ನೇ ಡಿಸೆಂಬರ್ 1796ರಲ್ಲಿ ನಿಧನರಾದರು. ತಮಿಳುನಾಡಿನ ಜನರು ವೇಲು ನಾಚಿಯಾರ್ಳ ಅಭೇದ್ಯ ಶೌರ್ಯಕ್ಕೆ ಅನ್ವರ್ಥವಾಗಿ ವೀರಮಾಂಗೈ ಎಂಬ ಅಭಿಧಾನ ನೀಡಿ ಸ್ಮರಿಸುತ್ತಾರೆ. ರಾಣಿ ವೇಲು ನಾಚಿಯಾರ್ನ ಸೇನಾದಳದ ನಾಯಕಿಯಾದ ಕುಯಿಲಿ ರಾಣಿಯನ್ನು ಅನೇಕ ಸಲ ಪ್ರಾಣಾಪಾಯದಿಂದ ರಕ್ಷಿಸಿದ ಕಾರಣ ನಂಬಿಕಸ್ಥ ಹುದ್ದೆಗೆ ಏರಿದವಳು. ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧದ ಹೋರಾಟದಲ್ಲಿ ರಾಣಿಗೆ ಸಹಾಯ ಮಾಡುವ ಉದ್ದೇಶದಿಂದ ತನ್ನ ಮೈ ಮೇಲೆ ತುಪ್ಪ ಸುರಿದು ಬೆಂಕಿ ಹಚ್ಚಿಕೊಂಡು ಬ್ರಿಟಿಷ್ ಸೇನೆಯ ಕಡೆಗೆ ಜಿಗಿದು ಶತ್ರು ಸೇನೆಯನ್ನು ಧ್ವಂಸ ಮಾಡಿದ ದಿಟ್ಟೆ. ಈಕೆಯ ಆತ್ಮಾಹುತಿಯ ಫಲವಾಗಿ ಕೈತಪ್ಪಿ ಹೋಗಿದ್ದ ಶಿವಗಂಗಾ ಪ್ರಾಂತ್ಯ ಮತ್ತೆ ವೇಲು ನಾಚಿಯಾರ್ಳಿಗೆ ದೊರೆಯುವಂತೆ ಆಯಿತು. ದೇಶಾಭಿಮಾನಕ್ಕೆ ಆತ್ಮಾರ್ಪಣೆ ಮಾಡಿಕೊಂಡು ಹುತಾತ್ಮಳಾದ ಮೊದಲ ಮಹಿಳೆ ಎಂದು ಇತಿಹಾಸ ಕುಯಿಲಿಯನ್ನು ಗುರುತಿಸುತ್ತದೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಯುದ್ಧದಲ್ಲಿ ಜೊತೆಯಾದದ್ದು ಅನೇಕ ವೀರವನತಿಯರು. ಲಕ್ನೋನ ಉಡಾದೇವಿಯು ಆ ಗುಂಪಿಗೆ ಸೇರುತ್ತಾಳೆ. ಬ್ರಿಟಿಷರ ದಾಳಿಯಿಂದ ಲಕ್ನೋನ ಸಿಕಂದರಾಬಾಗನ್ನು ಸಾವಿರಾರು ಮಹಿಳೆಯರು ಸುತ್ತುವರೆದು ರಕ್ಷಿಸುತ್ತಿದ್ದರು. ಗುಂಪಿನ ನಾಯಕಿಯಾಗಿದ್ದ ಉಡಾದೇವಿಗೆ ತನ್ನ ಗಂಡ ಹುತಾತ್ಮನಾದ ಸುದ್ದಿ ಯುದ್ಧ ಮಾಡುವಾಗಲೇ ತಿಳಿಯುತ್ತದೆ. ಉದ್ರಿಕ್ತಳಾದ ಉಡಾದೇವಿ ಪುರುಷ ವೇಷಧಾರಿಯಾಗಿ ಸಮೀಪದ ಆಲದ ಮರವನ್ನು ಏರಿ ತನ್ನ ಯುದ್ಧ ತಂತ್ರದಿಂದ 30ಕ್ಕೂ ಹೆಚ್ಚು ಪರಂಗಿ ಸೈನಿಕರ ಮಾರಣಹೋಮ ನಡೆಸಿದಳು. ಅನಿರೀಕ್ಷಿತ ದಾಳಿಯಿಂದ ತತ್ತರಿಸಿದ ಬ್ರಿಟಿಷ್ ಸೇನೆ ಕಡೆಗೂ ಈಕೆಯ ಹತ್ಯೆ ನಡೆಸಿತು. ಆದರೆ ತಮ್ಮ ಕಾಲಾಳುಗಳ ಆಪೋಷಣೆ ತೆಗೆದುಕೊಂಡಿದ್ದು ಸಿಂಹ ಸ್ವರೂಪಿಣಿಯಾಗಿದ್ದ ಒಬ್ಬ ಹೆಣ್ಣು ಎಂಬುದು ಮಾತ್ರ ಬ್ರಿಟಿಷರನ್ನು ಬೆಚ್ಚಿ ಬೀಳಿಸಿದ ವಿಷಯ. ಪ್ರಸಿದ್ಧ ಲೇಖಕಿ ಮಹಾಶ್ವೇತಾದೇವಿ ಅವರನ್ನು ಕೂಡ ನೆನಪು ಮಾಡಿಕೊಳ್ಳುತ್ತಿದ್ದೇವೆ. ಇವರು ಜನಿಸಿದ್ದು 1926ರ ಜನವರಿ 14ರಂದು. ಅವರು ತಮ್ಮ ಸೃಜನಶೀಲ ಅಭಿವ್ಯಕ್ತಿಯ ಮೂಲಕ ತುಳಿತಕ್ಕೊಳಗಾದ ಮತ್ತು
ದೀನ ದಲಿತರ ಹಕ್ಕುಗಳಿಗಾಗಿ ಹೋರಾಡಿದರು. ಮಹಾಶ್ವೇತಾದೇವಿಯವರ ಜನ್ಮ ತಾಳಿದ್ದು ಹೆಸರಾಂತ ಕವಿ ಮತ್ತು ಉಪನ್ಯಾಸಕಾರ ಮನೀಶ್ ಘಟಕ್ ಅವರ ಪರಿವಾರದಲ್ಲಿ. ಇವರ ತಾಯಿ ಧರಿತ್ರಿ ದೇವಿ ಕೂಡ ಒಬ್ಬ ಹೆಸರಾಂತ ಲೇಖಕಿ ಮತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದರು. ಗಣನಾಟ್ಯದೊಂದಿಗೆ ಬಾಲ್ಯದಲ್ಲೇ ಇದ್ದಂತಹ ಒಡನಾಟ ಮಹಾಶ್ವೇತಾದೇವಿಯವರ ಮೇಲೆ ಆಳವಾದ ಪ್ರಭಾವ ಬೀರಿತ್ತು. ಗಣನಾಟ್ಯ ಸಮೂಹವು 1930 ಮತ್ತು 1940ರ ದಶಕಗಳಲ್ಲಿ ಬಂಗಾಳದ ಹಳ್ಳಿಗಳಲ್ಲಿ ರಂಗಭೂಮಿಯ ಮಾಧ್ಯಮದೊಂದಿಗೆ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆ ಮೂಡಿಸಲು ಪ್ರಯತ್ನ ಮಾಡಿತ್ತು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಮಹಾಶ್ವೇತಾದೇವಿಯವರು ಒಬ್ಬ ಶಿಕ್ಷಕಿಯಾಗಿ ಮತ್ತು ಪತ್ರಕರ್ತೆಯಾಗಿ ಕೆಲಸ ಪ್ರಾರಂಭಿಸಿದರು. ಅವರ ಮೊದಲ ಪುಸ್ತಕ ಝಾನ್ಸಿ ರಾಣಿ 1956ರಲ್ಲಿ ಪ್ರಕಟವಾಯಿತು. ಇದರಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೆಚ್ಚುತ್ತಿರುವ ಪ್ರತಿರೋಧದ ಇತಿಹಾಸವನ್ನು ಚಿತ್ರಿಸಲಾಗಿತ್ತು. ಇದು ಒಬ್ಬ ಅಸಾಧಾರಣ ಮಹಿಳೆಯಾದ ರಾಣಿ ಲಕ್ಷ್ಮೀಬಾಯಿ ಅವರ ಅತ್ಯಂತ ವೈಯಕ್ತಿಕ ಇತಿಹಾಸದ ಚಿತ್ರಣವಾಗಿದೆ. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದ ಲಕ್ಷ್ಮೀಬಾಯಿ ಒಬ್ಬ ಸ್ವತಂತ್ರ ಚಿಂತನೆಯ ಹುಡುಗಿಯಿಂದ ಸ್ವತಂತ್ರ ಯುವ ನಾಯಕಿಯಾಗಿ ಹೊರಹೊಮ್ಮಿದರು. ಅವರನ್ನು ತಮ್ಮ ಸೈನಿಕರ ಬಗ್ಗೆ ಸಂಪೂರ್ಣ ಗಮನವಿರಿಸಿದ್ದ ಒಬ್ಬ ದೂರದೃಷ್ಟಿಯುಳ್ಳ ನಾಯಕಿಯ ರೂಪದಲ್ಲಿ ಮತ್ತು ತನ್ನ ಮುಗ್ಧ ಮಗುವಿಗಾಗಿ ಚಿಂತಿಸುವ ತಾಯಿಯಾಗಿ ಕೂಡ ಚಿತ್ರಿಸಲಾಗಿದೆ. 1977ರಲ್ಲಿ ಪ್ರಕಟವಾದ ಇವರ ಪುಸ್ತಕ ಅರಣ್ಯೇರ್ ಅಧಿಕಾರ್ ಬುಡಕಟ್ಟು ಜನಾಂಗದ ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಜೀವನವನ್ನು ಆಧರಿಸಿದ್ದಾಗಿದೆ. ಮಹಾಶ್ವೇತಾದೇವಿಯವರ 20 ಸಣ್ಣ ಕಥೆಗಳ ಸಂಕಲನಗಳು ಮತ್ತು ಸುಮಾರು 100 ಕಾದಂಬರಿಗಳು ಪ್ರಕಟವಾಗಿವೆ. ಇವು ಮೂಲತಃ ಬಂಗಾಳಿ ಭಾಷೆಯಲ್ಲಿವೆ. ಇವರ ಪ್ರಮುಖ ಕೃತಿಗಳಲ್ಲಿ ಹಜಾರ್ ಚೌರಾಸೀರ್ಮಾ, ರುಡಾಲಿ, ಮೂರ್ತಿ ಮತ್ತು ಅರಣ್ಯೇರ್ ಅಧಿಕಾರ್ ಸೇರಿವೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆಗಾಗಿ ಮಹಾಶ್ವೇತಾದೇವಿಯವರನ್ನು ಬಹಳಷ್ಟು ಪುರಸ್ಕಾರಗಳಿಂದ ಸನ್ಮಾನಿಸಲಾಗಿದೆ. ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಜ್ಞಾನಪೀಠ ಪುರಸ್ಕಾರ, ರೇಮನ್ ಮ್ಯಾಗಸೆ ಅವಾರ್ಡ್ ಸಹಿತ ಪದ್ಮಶ್ರೀ ಮತ್ತು ಪದ್ಮ ವಿಭೂಷಣದಂತಹ ನಾಗರಿಕ ಪ್ರಶಸ್ತಿಗಳು ಲಭಿಸಿವೆ. ಜನಸಾಮಾನ್ಯರ ಹಿತಕ್ಕಾಗಿ ತಮ್ಮ ಜೀವನದುದ್ದಕ್ಕೂ ಹೋರಾಡಿದ ಮಹಾನ್ ವ್ಯಕ್ತಿತ್ವಕ್ಕೆ ಹೃತ್ಪೂರ್ವಕ ನಮನಗಳು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಅರ್ಥಾತ್ 1857ರ ಹೋರಾಟವನ್ನು ಕೊನೆಗೊಳಿಸುವ ಪ್ರಯತ್ನವಾಗಿ ಬ್ರಿಟಿಷ್ ಅಧಿಕಾರಿ ಹೆನ್ರಿ ರೋಸ್ ಝಾನ್ಸಿಯ ಮೇಲೆ ದಾಳಿ ನಡೆಸಿದನು. ಆಗ ರಾಣಿ ಲಕ್ಷ್ಮೀಬಾಯಿಯ ಅಂಗರಕ್ಷಕಿ ಹಾಗೂ ಆಕೆಯನ್ನೇ ಹೋಲುತ್ತಿದ್ದ ಜಲಕಾರಿ ದೇವಿ ರಾಣಿಯನ್ನು ರಕ್ಷಿಸಲು ತಾನೇ ಸ್ವತಃ ಬ್ರಿಟಿಷರಿಗೆ ಶರಣಾದಳು. ಈಕೆಯನ್ನೇ ರಾಣಿ ಎಂದು ಭಾವಿಸಿದ ಬ್ರಿಟಿಷರು ಜಲಕಾರಿಯನ್ನೇ ಬಂಧಿಸಿದರು. ಇದಾದ ಮರುದಿನವೇ ಅವರಿಗೆ ಗೊತ್ತಾದದ್ದು ತಮ್ಮನ್ನು ಬೆಪ್ಪರನ್ನಾಗಿ ಮಾಡಲು ನಡೆಸಿದ ತಂತ್ರವಿದೆಂದು. ಆ ಹೊತ್ತಿಗಾಗಲೇ ರಾಣಿ ಲಕ್ಷ್ಮೀಬಾಯಿ ಅಜ್ಞಾತಳಾಗಿದ್ದಳು. ಇದರಿಂದ ಬ್ರಿಟಿಷರಿಗೆ ತೀವ್ರ ನಿರಾಸೆಯಾಯಿತು. ಪರಕೀಯರ ವಿರುದ್ಧದ ಹೋರಾಟದಲ್ಲಿ ತನ್ನ ಜೀವನವನ್ನೇ ಪಣಕ್ಕಿಟ್ಟ ಜಲಕಾರಿ ದೇವಿಯ ಧೈರ್ಯ ಹಾಗೂ ಶೌರ್ಯವನ್ನು ಇತಿಹಾಸ ಇಂದಿಗೂ ಸ್ತುತಿಸುತ್ತದೆ. ಉತ್ತರ ಪ್ರದೇಶದ ಕಾನ್ಪುರ 1857ರ ಹೋರಾಟದ ಪ್ರಮುಖ ತಾಣವಾಗಿತ್ತು. ಅಜೀಜಾನ್ ಬಾಯಿ ಕಾನ್ಪುರದಲ್ಲಿ ವೇಶ್ಯೆಯಾಗಿದ್ದ ಸ್ತ್ರೀ. ಈಕೆ ಬ್ರಿಟಿಷರ ತಂತ್ರಗಳನ್ನು ತಿಳಿದು ಭಾರತೀಯರಿಗೆ ಅದನ್ನು ರವಾನಿಸುವ ಮೂಲಕ ಆಂಗ್ಲರ ಅನೇಕ ಸಂಚುಗಳು ವಿಫಲವಾಗುವಂತೆ ಮಾಡುತ್ತಿದ್ದಳು. ಹಲವಾರು ಭಾರತೀಯ ಸೈನಿಕರು ಅಜೀಜಾನ್ನ ಮನೆಗೆ ಭೇಟಿ ನೀಡುತ್ತಿದ್ದರು. ಅಲ್ಲಿ ಅವರಿಗೆ ಶಸ್ತ್ರಾಸ್ತ್ರಗಳ ಸರಬರಾಜು ಆಗುತ್ತಿತ್ತು. ಆಯುಧಗಳ ಉಪಯೋಗದಲ್ಲೂ ಪರಿಣಿತಿ ಹೊಂದಿದ್ದ ಈಕೆ ತನ್ನ ಒಡನಾಡಿ ಮಹಿಳೆಯರಿಗೆ ಯುದ್ಧ ತಂತ್ರಗಳನ್ನು ಕಲಿಸಿದಳು. ಪುರುಷರಂತೆ ವೇಷ ಧರಿಸಿ ಕುದುರೆಯ ಮೂಲಕ ಹೋರಾಟದ ಭಾಗವಾಗಿದ್ದ ಭಾರತೀಯ ಸೈನಿಕರಿಗೆ ಮದ್ದುಗುಂಡುಗಳನ್ನು ಸರಬರಾಜು ಮಾಡುತ್ತಿದ್ದಳು. ಅಜೀಜಾನ್ ಬಾಯಿಯ ನಾಯಕತ್ವದ ತಂಡ ಯುದ್ಧದಲ್ಲಿ ಗಾಯಗೊಂಡ ಸಿಪಾಯಿಗಳ ಶುಶ್ರೂಷೆಯ ಜವಾಬ್ದಾರಿ ಹೊತ್ತರು. ಬ್ರಿಟಿಷರಿಂದ ಬಂಧನಕ್ಕೆ ಒಳಗಾಗಿ ಪರಂಗಿ ಅಧಿಕಾರಿಗಳು ಕ್ಷಮಾದಾನ ನೀಡಲು ಮುಂದಾದಾಗ ಅದನ್ನು ತಿರಸ್ಕರಿಸಿ ಪ್ರಾಣ ತ್ಯಾಗ ಮಾಡಿ ಚರಿತ್ರೆಯಲ್ಲಿ ಅಮರಳಾದ ಈಕೆಯ ದೇಶ ಪ್ರೇಮ ಅವರ್ಣನೀಯ.
ಒಬ್ಬ ಬೆಲವೆಣ್ಣು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತನ್ನದೇ ರೀತಿಯಲ್ಲಿ ಕೊಡುಗೆ ನೀಡುತ್ತಾಳೆ ಎಂಬುದು ಈ ನೆಲದ ನಾರಿಯರ ಹಿರಿದಾದ ಔನ್ನತ್ಯವನ್ನು ತಿಳಿಸುತ್ತದೆ. ಭಾರತದ ಸ್ವಾತಂತ್ರ್ಯ ಆಂದೋಲನದಲ್ಲಿ ಮಹಾತ್ಮ ಗಾಂಧೀಜಿಯವರ ನಿಕಟ ಅನುಯಾಯಿಯಾಗಿ ಹೋರಾಡಿದ್ದ ಬ್ರಿಟಿಷ್ ಮೂಲದ ಮೀರಾಬೆನ್ ಅವರನ್ನು ನಾವಿಂದು ಸ್ಮರಿಸುತ್ತಿದ್ದೇವೆ. ಇಂಗ್ಲೆಂಡ್ನಲ್ಲಿ ಜನಿಸಿದ ಮೀರಾಬೆನ್ ಅವರ ಮೂಲ ಹೆಸರು ಮೆಡಲಿನ್ ಸ್ಲೇಡ್. ಗಾಂಧೀಜಿಯವರ ಅಹಿಂಸಾ ತತ್ವದಿಂದ ಪ್ರೇರೇಪಿತರಾಗಿದ್ದ ಮೀರಾಬೆನ್ ಭಾರತವನ್ನೇ ತಾಯ್ನಾಡಾಗಿ ಆರಿಸಿಕೊಂಡು ಇಲ್ಲೇ ಸುಮಾರು 34 ವರ್ಷಗಳ ಕಾಲ ಜೀವಿಸಿದರು. ಆನಂತರ ಅವರು ಇಂಗ್ಲೆಂಡ್ಗೆ ಹಿಂತಿರುಗಿದರು. 1925 ನವೆಂಬರ್ 7ರಂದು ಮೀರಾಬೆನ್ ಅವರು ಅಹಮದಾಬಾದ್ಗೆ ಆಗಮಿಸಿದಾಗ ಅವರನ್ನು ಮಹಾದೇವ್ ದೇಸಾಯಿ, ವಲ್ಲಭಭಾಯ್ ಪಟೇಲ್ ಮತ್ತು ಸ್ವಾಮಿ ಆನಂದ ಅವರು ಸ್ವಾಗತಿಸಿದರು. ಸಬರಮತಿ ಆಶ್ರಮದಲ್ಲೇ ನೆಲೆಸುತ್ತೇನೆ ಎಂಬ ಮೀರಾಬೆನ್ ಅವರ ಆಸೆಗೆ ಗಾಂಧೀಜಿ ಒಪ್ಪಿಗೆ ನೀಡಿದರು. ಆಕೆ ಸಬರಮತಿ ಆಶ್ರಮಕ್ಕೆ ಆಗಮಿಸಿದಾಗ ಗಾಂಧೀಜಿ ಅವರಿಗೆ ಮೀರಾಬೆನ್ ಎಂಬ ಅಡ್ಡ ಹೆಸರನ್ನಿಟ್ಟರು. ಭಾರತದ ಅವರ ಆರಂಭಿಕ ದಿನಗಳಲ್ಲಿ ಮೀರಾಬೆನ್ ಹಿಂದಿ ಭಾಷೆ ಕಲಿತರು. ಭಾರತದ ಸ್ಥಿತಿಗತಿ ಅರಿಯಲು ಗ್ರಾಮೀಣ ಭಾರತಕ್ಕೆ ಪ್ರಯಾಣ ಕೈಗೊಂಡರು. ಅದಾದ ನಂತರ ಅವರು ಗಾಂಧೀಜಿ ಅವರ ನಿಕಟ ಅನುಯಾಯಿಗಳಲ್ಲಿ ಒಬ್ಬರಾದರು. 1931ರಲ್ಲಿ ಮೀರಾಬೆನ್ ಅವರು ಗಾಂಧೀಜಿ ಅವರನ್ನು 2ನೇ ದುಂಡು ಮೇಜಿನ ಸಭೆಗೆ ಕರೆದೊಯ್ದರು. ಅಹಿಂಸಾ ತತ್ವ ಸಂದೇಶ ಸಾರಲು ಮೀರಾಬೆನ್ ಅವರು ಸಕ್ರಿಯವಾಗಿ ತೊಡಗಿಕೊಂಡರು. ನಾಗರಿಕ ಅಸಹಿಷ್ಣುತಾ ಚಳವಳಿ ಸೇರಿದಂತೆ ನಾನಾ ಆಂದೋಲನ ಸಂದರ್ಭಗಳಲ್ಲಿ ಭಾರತದಲ್ಲಿದ್ದ ಬ್ರಿಟಿಷರ ಆಡಳಿತ ಪರಿಸ್ಥಿತಿಗೆ ವಿರುದ್ಧವಾಗಿ ಯುರೋಪ್ ಮತ್ತು ಅಮೆರಿಕಕ್ಕೆ ಮಾಹಿತಿ ರವಾನಿಸಿದ್ದ ಆರೋಪದಲ್ಲಿ ಹಲವಾರು ಬಾರಿ ಮೀರಾಬೆನ್ ಬ್ರಿಟಿಷರ ಬಂಧನಕ್ಕೆ ಒಳಗಾದರು. ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲೂ ಅವರು ಮತ್ತೆ ಬಂಧನಕ್ಕೆ ಒಳಗಾದರು. ಪುಣೆಯ ಆಗಾ ಖಾನ್ ಅರಮನೆಯಲ್ಲಿ ಗಾಂಧೀಜಿ ಮತ್ತು ಅವರ ಪತ್ನಿ ಕಸ್ತೂರಿಬಾ ಜೊತೆಗೆ ಮೀರಾಬೆನ್ ಅವರನ್ನು ಜೈಲು ಶಿಕ್ಷೆಗೆ ಒಳಪಡಿಸಲಾಯಿತು. 1948ರಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಹತ್ಯೆ ಮಾಡಿದಾಗ ಮೀರಾಬೆನ್ ಭಾರತದಲ್ಲೇ ಉಳಿಯಲು ನಿರ್ಧರಿಸಿದರು. ಮುಂದಿನ 11 ವರ್ಷಗಳ ಕಾಲ ಅವರು ಭಾರತದ ಹಲವು ರಾಜ್ಯಗಳಿಗೆ ಪ್ರಯಾಣ ಮಾಡಿ ಸಮುದಾಯ ಆಧಾರಿತ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುತ್ತಾರೆ. ಜೊತೆಗೆ ಪರಿಸರ ಸಂರಕ್ಷಣೆಯ ವಿವಾದ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಕೆಲಸ ಮಾಡಿದರು. 1959ರ ಜನವರಿ 18ರಂದು ಮೀರಾಬೆನ್ ಇಂಗ್ಲೆಂಡ್ಗೆ ಹಿಂತಿರುಗಿದರು. 1981ರಲ್ಲಿ ಭಾರತ ಸರ್ಕಾರ ಮೀರಾಬೆನ್ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. ಈ ಉದಾತ್ತ ಆತ್ಮಕ್ಕೆ ನಾವಿಂದು ದೇಶದ ಪರವಾಗಿ ಗೌರವ ನಮನ ಸಲ್ಲಿಸುತ್ತಿದ್ದೇವೆ. ಸಾಮಾನ್ಯರಾಗಿದ್ದುಕೊಂಡೇ ಅಸಾಮಾನ್ಯ ಶೌರ್ಯವನ್ನು ಮೆರೆದ ಮಾನನೀಯರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯ ಉದ್ದಕ್ಕೂ ಕಾಣಸಿಗುತ್ತಾರೆ. ಆಂಗ್ಲರನ್ನು ಚಂಡಿ ದುರ್ಗೆಯರಂತೆ ವಿರೋಧಿಸಿ ಸ್ವಾಭಿಮಾನವನ್ನು ಮೆರೆದ ಅದೆಷ್ಟೋ ಮಹಾಶಕ್ತಿಯರ ಚರಿತ್ರೆ ಭಾರತದ ಸೊಗಸು. ಅದು ಉತ್ತರ ಕರ್ನಾಟಕದ ಜೈನಾಪುರ ಎಂಬ ಊರಿನ ಪ್ರಸಿದ್ಧವಾಡೆ. ಆಗರ್ಭ ಶ್ರೀಮಂತರಾದ ದೇಸಾಯಿ ಅವರ ವಿಧವಾ ಪತ್ನಿ ಕಾಶಿಬಾಯಿ ಅಲ್ಲಿ ವಾಸಿಸುತ್ತಿದ್ದರು. ಪತಿಯ ಅಗಲಿಕೆಯ ನಂತರ ಬಂದ ಆಸ್ತಿಯನ್ನೆಲ್ಲ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದರು. ಒಮ್ಮೆ ಅವರೊಂದು ಐಷಾರಾಮಿ ಕಾರನ್ನು ಕೊಂಡರು. ವಿಜಯಪುರದ ಜಿಲ್ಲಾಧಿಕಾರಿ ತನ್ನ ಆಂಗ್ಲ ಮೇಲಧಿಕಾರಿಗಳ ಮೆರವಣಿಗೆಗೆ ಆಕೆಯ ಕಾರನ್ನು ಕೇಳಿದನು. ವ್ಯಾಪಾರ ಮಾಡಲು ಬಂದು ತಮ್ಮನ್ನು ಆಳುತ್ತಿರುವವರನ್ನು ಮೆರೆಸುವ ಈ ಯೋಜನೆಯನ್ನು ಕೇಳಿ ಆಕೆಯ ರಕ್ತ ಕುದಿಯಿತು. ಈ ಕಾರನ್ನು ಬೇಕಾದರೆ ಬೆರಣಿ ಒಣಗಿಸಲು ಬಳಸುತ್ತೇನೆ ಹೊರತು ಪರಕೀಯರ ಪ್ರದರ್ಶನಕ್ಕೆ ಕೊಡುವುದಿಲ್ಲ ಎಂದು ಕಾಶಿಬಾಯಿ ಸ್ವಾಭಿಮಾನದಿಂದ ಹೇಳಿದಳು. ಇದು ಬ್ರಿಟಿಷರ ಗುಲಾಮನಾಗಿದ್ದ ಅಧಿಕಾರಿಯ ಅಹಂಕಾರಕ್ಕೆ ಪೆಟ್ಟು ನೀಡಿತು. ಪ್ರತೀಕಾರದ ರೂಪವಾಗಿ ಆತ ಕಾಶಿಬಾಯಿಯ ಐಷಾರಾಮಿ ಕಾರಿನ ಪರವಾನಗಿಯನ್ನೇ ರದ್ದುಗೊಳಿಸಿ ಆಕೆ ಆ ವಾಹನವನ್ನು ಬಳಸಲು ಆಗದಂತೆ ಮಾಡಿದ. ಇದರಿಂದ ಆಕೆ ತನ್ನ ಕಾರನ್ನು ಆತನ ಬಳಕೆಗೆ ನೀಡುವಳು ಎಂಬುದು ಅವನ ಯೋಜನೆಯಾಗಿತ್ತು. ಆದರೆ ಕಾಶಿಬಾಯಿ ಆತನ ಯಾವುದೇ ಒತ್ತಡಕ್ಕೂ ಮಣಿಯದೆ ಕಡೆಗೂ ತನ್ನ ಮಾತಿಗೆ ಬದ್ಧಳಾಗಿ ಸಗಣಿಯಿಂದ ತಯಾರಿಸಿದ ಬೆರಣಿಯನ್ನು ತಟ್ಟಿ ಕಾರಿನ ಮೇಲೆ ಒಣಗಿಸಿದಳು. ಯಾವುದೇ ಕಾರಣಕ್ಕೂ ಗುಲಾಮಗಿರಿಯೊಂದಿಗೆ ರಾಜಿ ಮಾಡಿಕೊಳ್ಳದೆ ಬ್ರಿಟಿಷರ ಮದವನ್ನು ಮರ್ದಿಸಿ ಭಾರತದ ಗೌರವವನ್ನು ವರ್ಧಿಸಿದವಳು ಕಾಶಿಬಾಯಿ.
ಭಾರತೀಯ ನಾರಿಯರು ಕೇವಲ ಚಳುವಳಿಗಳ ಮೂಲಕ ಮಾತ್ರವೇ ಆಂಗ್ಲರ ಆಧಿಪತ್ಯವನ್ನು ಧಿಕ್ಕರಿಸಲಿಲ್ಲ. ಬದಲಿಗೆ ಭಾರತೀಯರ ಆತ್ಮಾಭಿಮಾನಕ್ಕೆ ಚ್ಯುತಿ ಬರುವ ಸಂದರ್ಭಗಳಲ್ಲಿ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಸೆಡ್ಡು ಹೊಡೆದು ನಿಂತವರು ಎಂಬುದಕ್ಕೆ ಕಾಶಿಬಾಯಿ ನಿದರ್ಶನವೇ ಸಾಕ್ಷಿ. ಬೆಳಗಾವಿಯ ಕಾಲೇಜಿನಲ್ಲಿ ಓದುತ್ತಿದ್ದ ಶಕುಂತಲಾ ದಮನಕರ್ ಆಗಷ್ಟೇ 20 ವರ್ಷಕ್ಕೆ ಕಾಲಿರಿಸಿದ ಯುವತಿ. ಬ್ರಿಟಿಷರ ವಿರುದ್ಧ ಹೋರಾಟದ ಜ್ವಾಲೆ ಕಾಳ್ಗಿಚ್ಚಿನಂತೆ ಹರಡಿದ್ದ ಸಂದರ್ಭವದು. ಆಂಗ್ಲ ಸರ್ಕಾರವನ್ನು ವಿರೋಧಿಸಿ ಅನೇಕ ಚಳುವಳಿಗಳು ನಡೆಯುತ್ತಿದ್ದವು. ಶಕುಂತಲಾ ಕೂಡ ಆಂದೋಲನದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಪೊಲೀಸರು ಆಕೆಯನ್ನು ಬಂಧಿಸಲು ಮುಂದಾದರು. ಉತ್ಸಾಹದ ಬುಗ್ಗೆಯಂತಿದ್ದ ಶಕುಂತಲಾ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಭೂಗತಳಾದಳು. ಅಲ್ಲಿ ಆಕೆ ಸ್ವಾತಂತ್ರ್ಯ ಹೋರಾಟಗಾರ ಶಂಕರ ಕುರ್ತುಕೋಟಿ ಅವರೊಂದಿಗೆ ಕೆಲಸ ಮಾಡಿದಳು. ವಿದೇಶಿ ಆಡಳಿತವನ್ನು ಅಂತ್ಯವಾಗಿಸಲು ಹಲವಾರು ಯೋಜನೆಗಳನ್ನು ರೂಪಿಸುವಲ್ಲಿ ಕುರ್ತಕೋಟಿ ಅವರಿಗೆ ಸಹಕಾರ ನೀಡಿದಳು ಮತ್ತು ಅವರನ್ನೇ ವಿವಾಹವಾದಳು. ಸೋಜಿಗದ ಸಂಗತಿ ಎಂದರೆ ಬ್ರಿಟಿಷ್ ಸರ್ಕಾರ ಶಂಕರರ ಮೇಲೆ ಅದಾಗಲೇ ಬಂಧನದ ಆದೇಶ ಜಾರಿ ಮಾಡಿತ್ತು. ಸುಮಾರು 15ರಿಂದ 20 ವರ್ಷಗಳ ಕಾರಾಗೃಹ ಶಿಕ್ಷೆ ಆಗುವ ಸಂಭವವಿತ್ತು. ಇದನ್ನು ತಿಳಿದೂ ಕೂಡ ಶಕುಂತಲಾ ಶಂಕರರನ್ನು ಮದುವೆಯಾದರು. ತಾನೊಬ್ಬಳು ಸ್ವಾತಂತ್ರ್ಯ ಹೋರಾಟಗಾರನ ಪತ್ನಿ ಎಂಬುದೇ ಹೆಮ್ಮೆಯ ವಿಷಯ ಎಂದು ಆಕೆ ಹೇಳಿಕೊಳ್ಳುತ್ತಿದ್ದಳು. ಒಂದು ವೇಳೆ ಬ್ರಿಟಿಷರ ಚಿತ್ರಹಿಂಸೆಯಿಂದ ಕುರ್ತಕೋಟಿಯವರ ಪ್ರಾಣಕ್ಕೆ ಕುತ್ತು ಬಂದರೂ ಬ್ರಿಟಿಷರನ್ನು ಸದೆಬಡದ ಒಬ್ಬ ದೇಶಭಕ್ತನ ವಿಧವೆಯಾಗಿ ಬದುಕುವ ನಿರ್ಧಾರ ಮಾಡಿದ್ದಳು. ರಾಷ್ಟ್ರವನ್ನು ಪರಾತಂತ್ರದಿಂದ ಮುಕ್ತಗೊಳಿಸಲು ಬ್ರಿಟಿಷರ ವಿರುದ್ಧ ಟೊಂಕ ಕಟ್ಟಿದ್ದ ಶಕುಂತಲಾ ದಮನ್ಕರ್ರಂತಹ ಸಿಂಹಿಣಿಯರು ಇಡೀ ಜಗತ್ತಿನ ಇತಿಹಾಸದಲ್ಲೇ ಎಲ್ಲೂ ಸಿಗಲಾರರು. ವಿಮಲಾ ಗುಲ್ವಾಡಿ ಹಾಗೂ ಹೇಮಾ ಶಿನೋಲಿಕರ್ ಎಂಬ ಇಬ್ಬರು ಗೆಳತಿಯರು ಒಮ್ಮೆ ನ್ಯಾಯಾಲಯದ ಕಾರ್ಯಾಲಯವನ್ನು ಪ್ರವೇಶಿಸಿದರು. ನಮ್ಮ ನೆಲದಲ್ಲಿ ಪರಕೀಯರ ಕಾನೂನು ನಡೆಯುತ್ತಿದ್ದುದನ್ನು ಸಹಿಸದೆ ನ್ಯಾಯಾಧೀಶರನ್ನು ಹೊರಹೋಗುವಂತೆ ತಾಕೀತು ಮಾಡಿದರು. ಅಷ್ಟೇ ಅಲ್ಲದೆ ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಘಟನೆಗೆ ಸಾಕ್ಷಿಯಾಗಿದ್ದ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಭಾರತೀಯ ಆರಕ್ಷಕನೊಬ್ಬ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡುವ ಮೂಲಕ ಬ್ರಿಟಿಷರ ಆಧಿಪತ್ಯವನ್ನು ಧಿಕ್ಕರಿಸಿದನು. ಹೀಗೆ ಎದೆಯಾಳದಲ್ಲಿ ಹುದುಗಿದ್ದ ಆತ್ಮಗೌರವವನ್ನು ಎಚ್ಚರಿಸಿ ದೇಶ ಪ್ರೇಮವನ್ನು ಪಸರಿಸಿದ ಇಂತಹ ಎಷ್ಟೋ ಮಹಿಳೆಯರು ಭಾರತದಲ್ಲಿ ಆಗಿ ಹೋಗಿದ್ದಾರೆ. ಮಾತಾಜಿ ಎಂದೇ ಜನಪ್ರಿಯರಾಗಿದ್ದ ರಾಮೇಶ್ವರಿ ನೆಹರು ಅಸಾಮಾನ್ಯ ಮಹಿಳೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಮಹಿಳೆಯರ ಹಕ್ಕುಗಳು, ನಿರ್ಲಕ್ಷಿತರು ಮತ್ತು ತಾಯ್ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕಾಗಿಯೇ ಸಮರ್ಪಿತವಾಗಿದ್ದ ಆನಂದ ಭವನದಿಂದಲೇ ರಾಮೇಶ್ವರಿ ನೆಹರು ವೃತ್ತಿಜೀವನ ಆರಂಭಿಸಿದರು. ಮೊದಲಿಗೆ ಹಿಂದಿಯಲ್ಲಿ ಮಹಿಳೆಯರ ನಿಯತಕಾಲಿಕೆ ಆರಂಭಿಸಿ ಅಲಹಾಬಾದ್ನಿಂದ 1909ರಲ್ಲಿ ಸ್ತ್ರೀ ದರ್ಪಣ್ ನಿಯತಕಾಲಿಕೆಯನ್ನು ಹೊರತಂದರು. ಸ್ತ್ರೀ ದರ್ಪಣದ ಮೂಲಕ ಮಹಿಳೆಯರ ಹಕ್ಕುಗಳನ್ನು ಪ್ರತಿಪಾದಿಸಿದರು. ನೈತಿಕ ಮತ್ತು ಸಾಮಾಜಿಕ ನೈರ್ಮಲ್ಯ ಸಂಘಟನೆಯನ್ನು ಕಟ್ಟಿದ ರಾಮೇಶ್ವರಿ ನೆಹರು ಅವರು ಅಂತಾರಾಷ್ಟ್ರೀಯ ನಿರ್ಮೂಲನವಾದಿಗಳ ಒಕ್ಕೂಟದ ಭಾರತೀಯ ಶಾಖೆಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ನೈತಿಕ ಅಪಾಯದಲ್ಲಿರುವ ಮಹಿಳೆಯರಿಗೆ ಸಹಾಯ ಮಾಡಲು ಹಾಗೂ ವೇಶ್ಯಾಗೃಹದಿಂದ ರಕ್ಷಿಸಲ್ಪಟ್ಟ ಮಹಿಳೆಯರಿಗೆ ಪುನರ್ವಸತಿ ಕಲ್ಪಿಸಲು ಅವರು ನಾರಿನಿಕೇತನ್ ಮಹಿಳಾ ಆಶ್ರಮ ಆರಂಭಿಸಿದರು. 1928ರಲ್ಲಿ ಬ್ರಿಟಿಷ್ ಸರ್ಕಾರವು ಹೆಣ್ಣು ಮಕ್ಕಳ ಪ್ರೌಢ ವಯೋಮಿತಿ ನಿಗದಿಪಡಿಸಲು ವಯೋಮಿತಿ ಒಪ್ಪಿಗೆ ಸಮಿತಿ ನೇಮಿಸಿದಾಗ ರಾಮೇಶ್ವರಿ ಅವರು ಸಮಿತಿಯ ಏಕೈಕ ಭಾರತೀಯ ಮಹಿಳಾ ಸದಸ್ಯರಾಗಿದ್ದರು. ದೇಶದ ಪ್ರಗತಿ ಕುರಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಪಾದನೆಯನ್ನು ರಾಮೇಶ್ವರಿ ನೆಹರೂ ಸಹ ಪ್ರತಿಧ್ವನಿಸಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ದೊರೆಯಬೇಕು ಎಂದು ಪ್ರತಿಪಾದಿಸಿದ್ದರು. ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ರಾಮೇಶ್ವರಿ ನೆಹರು ನಿರಾಶ್ರಿತರ ಪುನರ್ವಸತಿಗೆ ಮಹತ್ವದ ಪಾತ್ರ ವಹಿಸಿದರು. ಅದರಲ್ಲೂ ವಿಶೇಷವಾಗಿ ಎಲ್ಲಾ ಸಮುದಾಯಗಳ ಅಸಹಾಯಕ ಮಹಿಳೆಯರು ಮತ್ತು ಕುಟುಂಬಗಳಿಗೆ ಸಾಂತ್ವನ ನೀಡುತ್ತಿದ್ದರು. ಇವರ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. 1961ರಲ್ಲಿ ಅವರಿಗೆ ಲೆನಿನ್ ಶಾಂತಿ ಪ್ರಶಸ್ತಿಯೂ ಲಭಿಸಿತು. ರಾಮೇಶ್ವರಿ ನೆಹರು 1966 ನವೆಂಬರ್ 8ರಂದು ಕೊನೆಯುಸಿರೆಳೆದರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು.
ನಮ್ಮ ಚರಿತ್ರೆಯನ್ನೊಮ್ಮೆ ತಿರುವಿ ಹಾಕಿದರೆ ಮಹಾನ್ ಸಾಧಕರೆಲ್ಲರ ಸ್ಫೂರ್ತಿ ಮಾರ್ಗದರ್ಶಿ ಅಮ್ಮನೇ ಆಗಿರುತ್ತಾಳೆ ಎಂಬುದು ನಿರ್ವಿವಾದ. ನೋವು ಸಹಿಸುವುದರಲ್ಲಿಯೂ ಯಾರೂ ಮೀರಿಸಲಾಗದ ಶಕ್ತಿ ಹೊಂದಿರುವ ಹೆಣ್ಣು, ದೇಶ ಪ್ರೇಮದ ಉತ್ತುಂಗ ಸಾರಿದ ಕತೆಗಳ ಕಿರುಪರಿಚಯದ ಇಂದಿನ ಇತಿಹಾಸ ಇಣುಕು ನೋಟ ನಿಮ್ಮ ಮನ ಮುಟ್ಟಿದೆ ಎಂದು ಭಾವಿಸುತ್ತೇನೆ. ಮಾತೃಭೂಮಿಕೆಗಾಗಿ ಮಡಿದ ಮತ್ತಷ್ಟು ಮಾನನೀಯರ ಮನೋಭೂಮಿಕೆಯೊಂದಿಗೆ ಮರಳುತ್ತೇನೆ. ನಮಸ್ಕಾರ.